students. Okay. Before going to the coaxial cable, I want to show you how it will look like. Coaxial cable is look like this. Very interesting thing that you already seen the coaxial cable. ನೀವೆಲ್ಲರೂ ಕೂಡ coaxial cable ಅನ್ನ ನೋಡಿದ್ದೀರಿ. ಎಲ್ಲಿ ನೋಡಿದ್ದೀರಿ ಅಂತಂದ್ರೆ ನಿಮ್ಮ ಮನೆ ಒಳಗಡೆ ಕೇಬಲ್ ಡಿಶ್ ಟಿವಿ ಇತ್ತು ಅಂತಂದ್ರೆ ಕೇಬಲ್ ಟಿವಿ ಇತ್ತು ಅಂತಂದ್ರೆ ಆ ಕೇಬಲ್ ಟಿವಿಗೆ ಯಾವ ವೈರ್ ಅನ್ನು ಯೂಸ್ ಮಾಡ್ತಾರ ಆ ವೈರಿಗೆ ಅವರು coaxial cable ಅಂತ ಕರೀತಾರೆ. ಸೊ ಈ ವೈರ್ ಅನ್ನ ನೋಡಿದಾಗ ನಿಮ್ಗೊಂದು ಕಾಪರ್ ಮೆಟಲ್ ಶೀಲ್ಡ್ ಇರತಕ್ಕಂತ ಒಂದು ಥಿನ್ ವೈರ್ ಕಾಣಿಸ್ತೈತಿ ನಿಮ್ಗೊಂದು. ಅದ್ರದ ಮೇಲೆ ಇನ್ಸುಲೇಟೆಡ್ ಕೋಟ್ ಮಾಡಿರ್ತಾನ. ಅದ್ರ ಮೇಲೆ ಇನ್ನೊಂದು ಶೀಲ್ಡೆಡ್ ಕೋಟ್ ಇರುತ್ತದೆ. ದಿಸ್ ಇಸ್ ಕಾಲ್ಡ್ ಆಸ್ coaxial ಕೇಬಲ್. ಇದಕ್ಕೆ ನಾವು coaxial ಕೇಬಲ್ ಅಂತ ಕರಿತೀವಿ. ಇದಕ್ಕೆ coaxial ಕೇಬಲ್ ಅಂತ ಕರಿತೀವಿ. coaxial ಕೇಬಲ್ ಅಂತ ಕರಿಲಿಕ್ಕೆ ರೀಸನ್ ಏನು ಅಂತಂದ್ರೆ ಇದ್ರದ್ದು ಆಕ್ಸಿಸ್ ಇಲ್ಲಿ ನೋಡ್ರಿ, ಸೆಂಟರ್ ಒಳಗಡೆ ಆಕ್ಸಿಸ್ ಐತಿ. ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಅಂತ ಇರ್ತದಲ್ಲ, ಹಂಗ ಸೆಂಟರ್ ಒಳಗಡೆ ಇದು ಆಕ್ಸಿಸ್ ಇರ್ತದೆ ಅಂತ coaxial ಕೇಬಲ್ ಅಂತ ಕೂಡ ಕರೀತಾರ. ಸೊ ಲೆಟ್ ಮಿ ಹ್ಯಾವ್ ದ ಕಮ್ಯುನಿಕೇಶನ್ ಮೀಡಿಯಾಸ್ PPT here. coaxial ಕೇಬಲ್ ಅಂತಂದ್ರೆ ನಿಮ್ಮ ನಾರ್ಮಲ್ ಕೇಬಲ್ಸ್ ಯೂಸ್ ಮಾಡ್ತಾರಲ್ಲ, ದಟ್ ಈಸ್ ಟಿವಿ ಕೇಬಲ್ಸ್ ಯೂಸ್ ಮಾಡ್ತಾರಲ್ಲ, ಅದಕ್ಕೆ ಏನಂತ ಕರೀತಾರೆ, coaxial ಕೇಬಲ್ ಅಂತ ಕರೀತಾರೆ. ನಾವು ನಿನ್ನೆ ಒಂದು ಸ್ವಲ್ಪ ಟಾಪಿಕ್ಸ್ ಅನ್ನ ನೋಡ್ಕೊಂಡಿದ್ವಿ. ಸೊ now let me come to the coaxial cable. As I already told, consists of inner conductor wire surrounded by insulation, that is a dielectric. ಒಂದು ಥಿನ್ ಕಾಪರ್ ವೈರ್ ಅನ್ನು ತೋರಿಸಿದೆಯಲ್ಲ, ಅದಕ್ಕೆ ಡೈಎಲೆಕ್ಟ್ರಿಕ್ ಅಂತ ಕರೀತಾರೆ. ಏನಂತ ಕರೀತಾರೆ? ಡೈಎಲೆಕ್ಟ್ರಿಕ್ ಅಂತ ಕರೀತಾರೆ. ಡೈಎಲೆಕ್ಟ್ರಿಕ್ ಇಸ್ ಸರೌಂಡೆಡ್ ಬೈ ಅ ಕಂಡಕ್ಟಿವ್ ಶೀಲ್ಡ್. ಅದ್ರ ಮೇಲ್ಗಡೆ ಒಂದು ವೈಟ್ ಕಲರ್ ಶೀಲ್ಡ್ ಇತ್ತು, ಅದಕ್ಕೆ ಕಂಡಕ್ಟಿವಿಟಿ ಶೀಲ್ಡ್ ಅಂತ ಕರೀತಾರೆ. ವಿಚ್ ಇಸ್ ಸರೌಂಡೆಡ್ ಬೈ ದ ನಾನ್ ಕಂಡಕ್ಟಿವ್ ಜಾಕೆಟ್. ಸಿಲ್ವರ್ ಕಲರ್ ಒಂದಿತ್ತು, ಸಿಲ್ವರ್ ಕಲರ್ ಕೋಟೆಡ್ ಇತ್ತು, ಅದಕ್ಕೆ ನಾನ್ ಕಂಡಕ್ಟಿವ್ ಜಾಕೆಟ್ ಅಂತ ಕರೀತಾರೆ. ಕಂಡಕ್ಟಿವ್ ಶೀಲ್ಡ್ ಅಂತಂದ್ರೆ ವೈಟ್ ಕಲರ್ ಇತ್ತು, ದಟ್ ಈಸ್ ನೆಕ್ಸ್ಟ್. ನಾನ್ ಕಂಡಕ್ಟಿವ್ ಜಾಕೆಟ್ ಅಂತಂದ್ರೆ ದಟ್ ಈಸ್ ಕವರ್ಡ್ ಬೈ ದ ಸಿಲ್ವರ್ ಕಲರ್. ದ ಶೀಲ್ಡ್ ಮಿನಿಮೈಸ್ ಎಲೆಕ್ಟ್ರಿಕಲ್ ಅಂಡ್ ರೇಡಿಯೋ ಫ್ರೀಕ್ವೆನ್ಸೀಸ್. ಮಿನಿಮೈಸ್ ಅಂತಂದ್ರೆ ಕಡಿಮೆ ಮಾಡೋದು. ಎಲೆಕ್ಟ್ರಿಕಲ್ ಅಂಡ್ ರೇಡಿಯೋ ಫ್ರೀಕ್ವೆನ್ಸೀಸ್ ಅನ್ನ ಏನ್ ಮಾಡ್ತದ, ಕಡಿಮೆ ಮಾಡ್ತದ. ಇದನ್ನ ಎಲ್ಲಿ ಯೂಸ್ ಮಾಡ್ತಾರ ಅಂತಂದ್ರೆ ನಾರ್ಮಲಿ ಇನ್ ದ ಕೇಬಲ್ ಟಿವಿ ಇಂಡಸ್ಟ್ರೀಸ್. ಎಲ್ಲಿ ಯೂಸ್ ಮಾಡ್ತಾರ? ಕೇಬಲ್ ಟಿವಿ ಇಂಡಸ್ಟ್ರೀಸ್ ಮಾಡ್ತಾರ. ನೆಕ್ಸ್ಟ್, ಇಟ್ ಇಸ್ ಆಲ್ಸೋ ವೈಡ್ಲಿ ಯೂಸ್ಡ್ ಇನ್ ದ ಕಂಪ್ಯೂಟರ್ ನೆಟ್ವರ್ಕ್ಸ್. ಕಂಪ್ಯೂಟರ್ನ ಕನೆಕ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾರ. ಸೊ ನೆಕ್ಸ್ಟ್, this is what a coaxial ಕೇಬಲ್ ಟಿವಿ ಕನೆಕ್ಟ್ ಮಾಡ್ತಕ್ಕಂಥ ಕೇಬಲ್ ಇದು. ಸೊ ಅಡ್ವಾಂಟೇಜ್ ಏನು ಅಂತಂದ್ರೆ ಇಲ್ಲಿ ಈ ಎಲ್ಲ ವೈರ್ಸ್ ಟ್ವಿಸ್ಟೆಡ್ ಪೇರಿಗೆ ಕಂಪೇರ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ ಡೇಟಾ ಟ್ರಾನ್ಸ್ಫರ್ ಆಗ್ಲಿಕ್ಕೆ ಈಸಿ ವೇ ಇರ್ತದೆ. ಇಲ್ಲಿ ಡೇಟಾ ಏನಾಗ್ತದೆ, ಟ್ರಾನ್ಸ್ಫರ್ ಈಸಿ ವೇ ಒಳಗಡೆ ಆಗ್ತದೆ. ಆಮೇಲೆ ಇದನ್ನ ಈಸಿ ಟು ಇನ್ಸ್ಟಾಲ್ ಅಂದ್ರೆ ಕೂಡಿಸ್ಲಿಕ್ಕೆ ಅಥವಾ ನಿಮ್ಗೆ ಇನ್ಸ್ಟಾಲೇಷನ್ ಮಾಡ್ಲಿಕ್ಕೆ ಈಸಿ ಅದ. ನೋಡ್ರಿ, ನೀವು ಕೇಬಲ್ ವೈರ್ಸ್ ಅನ್ನ ನೀವೇ ಹಾಕ್ತೀರಿ ಟಿವಿಗೆ ನೀವೇ ಇನ್ಸ್ಟಾಲ್ ಮಾಡ್ತೀರಿ, ನೀವೇ ಕನೆಕ್ಟ್ ಕೂಡ ಮಾಡ್ತೀರಿ. ಅಂಡ್ ಇಟ್ ಇಸ್ ಹ್ಯಾವಿಂಗ್ ಅ ಹೈ ಬ್ಯಾಂಡ್ವಿಡ್ತ್ ಅಂದ್ರೆ ಟ್ರಾನ್ಸ್ಮಿಷನ್ ಆಫ್ ಡೇಟಾನ ಅಳಿತಕ್ಕಂಥ ಒಂದು ಮೀಟರ್ ಅಂತ ಹೇಳ್ತೀವಿ ನಾವು. ಸ್ಪೀಡ್ ಹೆಂಗ್ ನೀವು ಕಿಲೋಮೀಟರ್ ಒಳಗೆ ಅಳಿತೀರಿ, ಹಂಗೆ ಬ್ಯಾಂಡ್ವಿಡ್ತ್ ಅನ್ನ, ಸ್ಪೀಡ್ ಆಫ್ ದ ಇಂಟರ್ನೆಟ್ ಅಥವಾ ನೆಟ್ವರ್ಕ್ ಅನ್ನ ಅಥವಾ ಅಲ್ಲಿ ಮೂವ್ ಆಗ್ತಕ್ಕಂಥ ಡೇಟಾ ಏನ್ ಮೂವ್ ಆಗ್ಲಿಕ್ಕೆ ಅದನ್ನ ಅಳಿತಕ್ಕಂಥದ್ದು ಬ್ಯಾಂಡ್ವಿಡ್ತ್. ಸೊ ನಾವು ಎಕ್ಸಲೆಂಟ್ ನಾಯ್ಸ್ ಇಮ್ಯುನಿಟಿ. ಇಲ್ಲೇನು ನಾಯ್ಸ್ ಇಮ್ಯುನಿಟಿ ಅಂತ ಇರಂಗಿಲ್ಲ, ನಾಯ್ಸ್ ಆಗಂಗಿಲ್ಲ ಏನು ಅಂತೂ. ನಾಯ್ಸ್ ಅಂತಂದ್ರೆ ಯಾವುದೇ ತರದ ಡೇಟಾಸ್ ಇಲ್ಲಿ ಲೆಸ್ ಆಗಂಗಿಲ್ಲ, ಕೊಲ್ಯೂಷನ್ ಆಗಂಗಿಲ್ಲ. ಸೊ ನೆಕ್ಸ್ಟ್, ಇಟ್ಸ್ ಆಲ್ಸೋ ಹ್ಯಾವಿಂಗ್ ಸಮ್ ಡಿಸ್ಅಡ್ವಾಂಟೇಜಸ್. ಟ್ವಿಸ್ಟೆಡ್ ಪೇರ್ ಕೇಬಲ್ ಅನ್ನ ತಗೊಳಿಕ್ ಹೋಗಿ coaxial ಕೇಬಲ್ ಅನ್ನ ತಗೊಳಿಕ್ ಹೋಗ್ರಿ, ಇದಕ್ಕೆ coaxial ಕೇಬಲ್ಗೆ ಹೈಯರ್ ಕಾಸ್ಟ್ ಅದ ಕಂಪ್ಯಾರಿಟಿವ್ಲಿ ವಿತ್ ಟ್ವಿಸ್ಟೆಡ್ ಪೇರ್. ನೀವು ಟ್ವಿಸ್ಟೆಡ್ ಪೇರ್ 500 ಸಿಗ್ತದ ಅಂತ ಅನ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ಅದರ ಡಬಲ್ ಗೆ ಇದು ಸಿಗ್ತದೆ. ಅಂದ್ರೆ 1000-2000 ರುಪೀಸ್ಗೆಲ್ಲ ಇದು ನಿಮ್ಗೆ ಸಿಗ್ತದ. ಫಾರ್ ಎಕ್ಸಾಂಪಲ್ ಹೇಳಿಗತ್ತೀನಿ, ಅಷ್ಟಕ್ಕೆ ಸಿಗ್ತದ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ಎಕ್ಸಾಂಪಲ್ ಹೇಳಿದಾಗ ನಿಮ್ಗೆ 500ಗೆ ಟ್ವಿಸ್ಟೆಡ್ ಪೇರ್ ಕೇಬಲ್ ಸಿಗ್ತಾ ಇತ್ತು ಅಂತಂದ್ರೆ ನಿಮ್ಗೆ 1000 ಅಂಡ್ ಅಬೋವ್ ಮೇಲ್ಗಡೆ ಅದು ಸಿಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾವುದು? coaxial ಕೇಬಲ್. ನಮ್ಗೆ ಕೆಲವೊಂದ್ಸಲ ಅದು ಡಿಫಿಕಲ್ಟ್ ಆಗಿ ವರ್ಕ್ ಮಾಡ್ಲಿಕ್ಕೆ ಡಿಫಿಕಲ್ಟ್ ಆಗ್ತದೆ. ಅದ್ರದ್ದು ವರ್ಕಿಂಗ್ ಸಿಸ್ಟಮ್ ಜೊತೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಬಹಳಷ್ಟು ಡಿಫಿಕಲ್ಟ್ ಆಗ್ತದೆ.
ಇಲ್ಲಿ ಕೇಬಲ್ ಅನ್ನ ನೀವು ಈಸಿಲಿ ಕಟ್ ಆಗ್ತದ ಅಥವಾ ಕೇಬಲ್ ಏನಾಗ್ತದೆ ಈಸಿಲಿ ಏನೋ ಒಂದು ಪ್ರಾಬ್ಲಮಿಗೆ ಒಳಪಡ್ತದ ಅಥವಾ ಕಟ್ ಆಗ್ಲಿಕ್ಕೆ ಡ್ಯಾಮೇಜ್ ಆಗ್ತದ ಅಂತ ಹೇಳ್ತಾನ ಅವ. ನೆಕ್ಸ್ಟ್ ಫೈಬರ್ ಆಪ್ಟಿಕ್ ಕೇಬಲ್ಸ್. ಇದನ್ನು ಕೂಡ ಒಂದಷ್ಟು ಕೇಬಲ್ನೇ, ಒಂದು ಕೇಬಲ್ ಫೈಬರ್ ಆಪ್ಟಿಕ್ಸ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ರಿ. ಥಿನ್ ಗ್ಲಾಸಸ್ ಇರ್ತಾವ. ಇಲ್ಲಿ ನೋಡ್ರಿ, ಇಲ್ಲೇ ನಿಮ್ಗೆ ಬ್ಲೂ ಕಲರ್ ಕಾಣ್ಲಿಕ್ಕತ್ತಾವ, ವೈಟ್ ಕಲರ್ ಕಾಣ್ಲಿಕ್ಕತ್ತದಲ್ಲ, ಅದು ಒಂದು ಥಿನ್ ಗ್ಲಾಸ್ ಲೈನ್. ಅದೊಂದು ಥಿನ್ ಗ್ಲಾಸ್ ಲೈನ್, ಪೈಪ್ ಟೈಪ್ ಇರ್ತದ, ಗ್ಲಾಸ್ ಇರ್ತದ ಅದು. ಸೊ ಆ ಗ್ಲಾಸ್ ಅನ್ನ ಬಂಡಲ್ ಆಫ್ ಗ್ಲಾಸಸ್ ಥ್ರೆಡ್ಸ್ ಅಂತ ಹೇಳ್ತಾವ ನಾವು. ಗ್ಲಾಸ್ ಇರ್ತಕ್ಕಂಥ ಥ್ರೆಡ್ಸ್. ಥ್ರೆಡ್ ಅಂದ್ರೆ ದಾರ, ಥ್ರೆಡ್ ಅಂದ್ರೆ ದಾರ. ಆ ದಾರದಷ್ಟೇ ಥಿನ್ ಇರ್ತದೆ ನಿಮಗೆ ಗ್ಲಾಸಿಂದು ವೈರ್, ದಾರದಷ್ಟೇ ಥಿನ್ ಇರ್ತದೆ. ಅದನ್ನ ಟ್ರಾನ್ಸ್ಮಿಟ್ ಮಾಡ್ಲಿಕ್ಕೆ, ಡೇಟಾನ ಟ್ರಾನ್ಸ್ಮಿಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರ. ಆ ಥಿನ್ ವೈರ್ ಏನಿರ್ತದಲ್ಲ, ಗ್ಲಾಸದ ವೈರ್ ಏನಿರ್ತದ ಅಥವಾ ಗ್ಲಾಸದ ಥ್ರೆಡ್ ಏನಿರ್ತದ, ಅದ್ರ ಮುಖಾಂತರ ನನಗೆ ಡೇಟಾ ಏನಾಗ್ತದ, ಟ್ರಾನ್ಸ್ಮಿಷನ್ ಆಗ್ತದ. ನೆಕ್ಸ್ಟ್ ಮೆನಿ ಎಕ್ಸ್ಟ್ರೀಮ್ಲಿ ಥಿನ್ ಸ್ಟ್ಯಾಂಡ್ ಆಫ್ ಗ್ಲಾಸಸ್ ಆರ್ ಪ್ಲಾಸ್ಟಿಕ್ ಬಂಡಲ್ ಟುಗೆದರ್ ಇನ್ ಸೀಟಿಂಗ್ ವಿಚ್ ಟ್ರಾನ್ಸ್ಮಿಟ್ ಅ ಸಿಗ್ನಲ್. ಇಲ್ಲಿ ಬಹಳಷ್ಟು ಗ್ಲಾಸಸ್ ಏನ್ ಮಾಡಿರ್ತಾರ, ಅವರು ಅಟ್ಯಾಚ್ ಮಾಡಿರ್ತಾರ. ಬಹಳಷ್ಟು ಗ್ಲಾಸಸ್ ಏನ್ ಮಾಡಿರ್ತಾರ, ಅಟ್ಯಾಚ್ ಮಾಡಿರ್ತಾರ. ಸೊ ಹಿಂಗಾಗಿ ನನಗೆ ಲೈಟ್ ಬೀಮ್ ಮುಖಾಂತರ ಇಲ್ಲಿ ಡೇಟಾ ಟ್ರಾನ್ಸ್ಫರ್ ಆಗ್ತದೆ. ಲೈಟ್ ಬೀಮ್ ಮುಖಾಂತರ ಏನಾಗ್ತದೆ, ನಂಗೆ ಡೇಟಾ ಟ್ರಾನ್ಸ್ಫರ್ ಆಗ್ತದ. ಇದನ್ನ ಎಸ್ಪೆಷಲಿ ವಾಯ್ಸ್ ಟ್ರಾನ್ಸ್ಮಿಷನ್ ಆರ್ ವಿಡಿಯೋ ಸಿಸ್ಟಮ್ ಅಲ್ಲಿ ಯೂಸ್ ಮಾಡ್ತಾರೆ. ವಾಯ್ಸ್ ಟ್ರಾನ್ಸ್ಮಿಟ್ ಮಾಡಬೇಕಾಗಿತ್ತು, ವಿಡಿಯೋಸ್ ಅನ್ನ ಟ್ರಾನ್ಸ್ಮಿಟ್ ಮಾಡಬೇಕಾಗಿತ್ತು ಅಂತಂದ್ರೆ ಏನ್ ಮಾಡ್ತಾರ, ಇದನ್ನ ಯೂಸ್ ಮಾಡ್ತಾರ. ಐ ಹೋಪ್ ಇಟ್ ಈಸ್ ಕ್ಲಿಯರ್ಡ್. So advantages, it is having a greatest capacity to transfer the data. Data na transfer ಮಾಡ್ಲಿಕ್ಕೆ ಇದಕ್ಕೆ ಒಂದಷ್ಟು ಹೈಯೆಸ್ಟ್ ಕೆಪಾಸಿಟಿ ಅದ. ಮೇಲೆ ಸೈಜ್ ಒಳಗಡೆ ಇದು ಸ್ಮಾಲ್ ಇರ್ತದ, ವೇಟ್ ನು ಇದ್ರದ್ದು ಲೆಸ್ ಇರ್ತದ ಕಂಪ್ಯಾರಿಟಿವ್ಲಿ ವಿತ್ ಕೋಆಕ್ಸಿಯಲ್ ಕೇಬಲ್ ಅಂಡ್ ಟ್ವಿಸ್ಟೆಡ್ ಪೇರ್ ಕೇಬಲ್. ನೆಕ್ಸ್ಟ್ ಲೋವರ್ ನಾಯ್ಸ್, ಯಾವುದೇ ತರದ ಶಬ್ದಗಳಿರಂಗಿಲ್ಲ, ಲೋವರ್ ನಾಯ್ಸ್ ಇರ್ತದ. ಡೇಟಾ ಕ್ಯಾನ್ ಬಿ ಟ್ರಾನ್ಸ್ಮಿಟೆಡ್ ಡಿಜಿಟಲಿ ರಾದರ್ ದನ್ ದ ಅನಲಾಜಿಕಲಿ. ಡಿಜಿಟಲ್ ಅಂಡ್ ಅನಲಾಗ್ ನೀವು ಕಲ್ತಿದ್ದೀರಿ. ಅನಲಾಗ್ ಅಂತಂದ್ರೆ ನಿಮ್ಗೆ ಗೊತ್ತದ, ವೇವ್ಸ್ ಮುಖಾಂತರ. ಡಿಜಿಟಲ್ ಅಂತಂದ್ರೆ ಇಲೆಕ್ಟ್ರಿಕಲ್ ಸಿಗ್ನಲ್ಸ್ ಮುಖಾಂತರ ಅಂತ ಹೇಳಿದ್ ನಾನು. ಸೊ ಡೇಟಾ ಕ್ಯಾನ್ ಬಿ ಟ್ರಾನ್ಸ್ಮಿಟೆಡ್ ಡಿಜಿಟಲಿ, ಡಿಜಿಟ್ಸ್ ಒಳಗಡೆ ಅಂದ್ರೆ ಎಲೆಕ್ಟ್ರಿಕಲ್ ಒಳಗಡೆ ಪಾಸ್ ಆಗ್ತದ, ಅನಲಾಗಿಕಲಿ ಪಾಸ್ ಆಗಂಗಿಲ್ಲ. ಸೊ ಇದೇ ಈಗಿರ್ತಕ್ಕಂಥ ಪಾಪ್ಯುಲರ್ ಟೆಕ್ನಾಲಜಿ. ಇದನ್ನೇ ಯೂಸ್ ಮಾಡ್ಕೊಂಡು ನಾವು ಲ್ಯಾನ್ ಅನ್ನ ಫ್ರೇಮ್ ಮಾಡ್ತೀವಿ ಅಂತ ಹೇಳಿಗತ್ತ ನಾವು. ಸೊ ಡಿಸ್ಅಡ್ವಾಂಟೇಜ್, ಕೇಬಲ್ ಆರ್ ಎಕ್ಸ್ಪೆನ್ಸಿವ್ ಬಿಕಾಸ್ ವಿ ಯೂಸ್ ಅ ಗ್ಲಾಸ್, ಥಿನ್ ಗ್ಲಾಸ್ ಆಫ್ ಕವರ್ಸ್. ನೆಕ್ಸ್ಟ್ ಮೋರ್ ಪ್ರೈಸೇಬಲ್ ದ್ಯಾನ್ ವೈರ್ಸ್. ಇದು ಜಾಸ್ತಿ ಪ್ರೈಸ್ ಮಾಡ್ತದ ಅದರ್ ವೈರ್ಸ್ಗಿಂತ. ಪ್ರೈಸ್ ಅಂದ್ರೆ ತಿಳಿತದಲ್ಲ ನಿಮ್ಗೆ, ಜಾಸ್ತಿ ಕಾಸ್ಟ್ಲಿ ಅದ ಅಂತ ಅರ್ಥ. ತಿಳಿತಿದ್ರಿ? I hope it is clear. Before going to unguided media, I will show the working of 3 cables if I got the videos. Here is the video which will show you the working of optical fibers, how they are to work, See here, this is a glass which is very thin like a human hair. ಮನುಷ್ಯನ ಕೂದಲಿನಷ್ಟು ಸಣ್ಣದಿರ್ತದ ಅಂತ ಹೇಳ್ತಾರೆ ಅವರು. ಇದು ಗ್ಲಾಸ್, ಒಂದು ಗ್ಲಾಸದ ಟ್ಯೂಬ್ ಅದ, ಸಣ್ಣ ಟ್ಯೂಬ್. See here, it is the fiber. Here, as you know, ನೀವು ವಿಜ್ಞಾನ ಒಳಗೆ ಕಲ್ತಿರ್ತೀರಿ, ಯಾವಾಗ ಲೈಟ್ ಒಂದು ಮೀಡಿಯಾ ಥ್ರೂ ಪಾಸ್ ಆಗ್ತದ ಅದ್ರ ಸ್ಪೀಡ್ ಚೇಂಜ್ ಆಗ್ತದ ಅಂತ ಹೇಳಿದೆ. ಅರ್ಥ ಆಗ್ತದ್ರಿ? ಯಾವುದೇ ಒಂದು ಗ್ಲಾಸ್ ಮುಖಾಂತರ ಅದು ಪಾಸ್ ಆಯ್ತು ಅಂದ್ರೆ ಅದ್ರ ಸ್ಪೀಡ್ ಏನಾಗ್ತದ, ಚೇಂಜ್ ಆಗ್ತದ ಅಂತ ಹೇಳಿರ್ತಾರೆ. ಇಲ್ಲಿ ರಿಫ್ಲೆಕ್ಷನ್ ಬಗ್ಗೆ ಹೇಳಿರ್ತಾರೆ. ರಿಫ್ಲೆಕ್ಷನ್ ಕಲ್ತಿರ್ತೀರಿ ನೀವೆಲ್ಲರೂ. ಮಿರರ್ ಮೆಥಡ್ ಅಂತ ಮಾಡಿರ್ತೀರಿ. ಈ ಲೈಟ್ ಒಂದು ಪ್ರಿಸಮ್ ಒಳಗಡೆ ಬಿತ್ತು ಅಂದ್ರೆ ಎಷ್ಟು ರಿಫ್ಲೆಕ್ಟ್ ಆಗ್ತೈತಿ ಅಂತ ಹೇಳ್ತಾನೆ ನೋಡ್ರಿ ಅವ. ಆಗಲೇ ನಿಮ್ಗ ಸ್ಕ್ವೇರ್ ಇದ್ದಾಗ ಲೈಟ್ ಸ್ಟ್ರೇಟ್ ಆಗಿ ಮೂವ್ ಆಗಿತ್ತು. ಬಟ್ ಇಲ್ಲಿ ನೋಡ್ರಿ, ಲೈಟ್ ಇಲ್ಲಿ ಸ್ವಲ್ಪ ಕ್ರಾಸ್ ಒಳಗಡೆ ಹೊಂಟದ.
ಇದಕ್ಕೆ ರಿಫ್ಲೆಕ್ಷನ್ ಅಂತ ಕರೀತಾನವ. See here, the data is transmitting in the form of light here. Like this, it is going to work in the. Yes, exactly. It is a working ball. The data is moving towards like this. If light is going to hit it, again it is going to hit, again it is going to hit, again it is going to hit. Like this, it is the optical fiber is going to work. The data will be moved fast here. So I hope glass and air ಇರುವುದರಿಂದ the transmission of light will be the speeder one here. I hope it is clear of working optical fiber. Thank you very much. It is a very necessary to understand for the examination purpose.